ನಮಸ್ಕಾರ ಎಲ್ಲರಿಗೂ. ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ. ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪನ್ನೀರ್ ಶಾವಿಗೆ ಪಾಯಸನ ಕಾದ ಬಾಣಲಿಗೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಸಣ್ಣ ಶಾವಿಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಲು ಹಾಕಿ ಕುದಿ ಬಂದಮೇಲೆ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರನ್ನು ನಾನು ಸೇರಿಸ್ತೀನಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ಇಲ್ಲೇ ನಮ್ಮ ಅಣ್ಣಂದಿರು ಹಸು ಕರೆಯೋದ್ರಿಂದ ಫ್ರೆಶ್ ಹಾಲಲ್ಲಿ ನಾನು ಪನ್ನೀರ್ ಮಾಡಿಕೊಂಡು ಶಾವಿಗೆ ಖೀರ್ ಮಾಡ್ತಾಯಿದ್ದೀನಿ ಪನ್ನೀರ್ದು. ಇವಾಗ ಪನ್ನೀರ್ ಸೇರಿಸಿ ಒಂದು ಕುದಿ ಬಂದಮೇಲೆ ಅದಕ್ಕೆ ಸಕ್ಕರೆನೂ ಸಹ ಸೇರಿಸಿ ನಾನು ಏಲಕ್ಕಿ ಪೌಡ್ರು ಮತ್ತು ಡ್ರೈ ಫ್ರೂಟ್ಸನ್ನ ಹಾಕಿ ನಾನು ಅದನ್ನು ತಿರುಗಿಸಿ ಗ್ಯಾಸ್ ಆಫ್ ಮಾಡಿದ್ರೆ ಪನ್ನೀರ್ ಶಾವಿಗೆ ಖೀರು ಟೇಸ್ಟಿಯಾಗಿರೋದು ರೆಸಿಪಿ ರೆಡಿ ಆಯಿತು. ಇದನ್ನು ಹಳ್ಳಿಲೂ ಸಹ ಎಲ್ಲ ಹಾಲು ಕರೆಯೋರ ಮನೆಯಲ್ಲೂ ಮಾಡಿಕೊಂಡು ತಿನ್ಬೋದು. ಯಾಕಂದರೆ ಹಳ್ಳಿಗಳಲ್ಲಿ ಒಂದು 50% ಅಷ್ಟು ಜನ ಹಾಲು ಕರೀತಾರೆ ಸುಮಾರು ಊರುಗಳಲ್ಲಿ. ಯಾಕಂದರೆ ನಾನು ಹಳ್ಳಿಲೇ ಹುಟ್ಟು ಈ ಥರ ಒಳ್ಳೊಳ್ಳೆ ಹಾಲುಗಳಲ್ಲೂ ಸ್ವೀಟ್ ರೆಸಿಪಿಗಳನ್ನು ಮಾಡ್ಕೋಬೋದು ಅನ್ನೋದನ್ನು ಇಟ್ಕೊಂಡು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ತುಂಬ ಚೆನ್ನಾಗಿರುತ್ತೆ, ನೀವೂ ಟ್ರೈ ಮಾಡಿ. ಒಂದು ಕಡಿಮೆ ಖರ್ಚಲ್ಲಿ ಸಹ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೂ ಹಾಲಿದ್ದರೆ ಸಕ್ಕರೆ ಮಾಡ್ಕೋಬೋದು ಅಂತ ತೋರಿಸ್ತಾ, ಜೊತೆಗೆ ಶಾವಿಗೆ ಪನ್ನೀರ್ ಖೀರ್ ಜೊತೆಗೆ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಈಸಿ ಮೆಥಡಲ್ಲಿ ಈರುಳ್ಳಿ ಪಕೋಡನೂ ನಾನು ಮಾಡಿದ್ದೀನಿ. ನನ್ನ ತಮ್ಮ ಹೆಂಡ್ತಿಗೆ ಇಷ್ಟ ಆಗೋದನ್ನು ನಾನು ಮಾಡಿಕೊಡ್ತೀನಿ, ನನಗೆ ಇಷ್ಟ ಆಗೋದನ್ನು ತಮ್ಮ ಹೆಂಡ್ತಿನೂ ಸಹ ಮಾಡಿಕೊಡ್ತಾಳೆ. ಅವಳು ಚಿತ್ರಾನ್ನ ಮಾಡಿದ್ದಾಳೆ, ನಾರ್ಮಲ್ ಅಕ್ಕಿ ಮತ್ತು ಸಿರಿಧಾನ್ಯದೂ. ಹೆಣ್ಮಕ್ಳಿಗೆ ಅಮ್ಮನ ಮನೆಗೆ ಬಂದಾಗ ಅಮ್ಮ ಇರಬೇಕು. ಅಮ್ಮ ಇಲ್ಲ ಅಂದರೆ ಅಣ್ಣನ ಹೆಂಡ್ತಿ ಅಥವಾ ತಮ್ಮನ ಹೆಂಡ್ತಿ ಇದ್ರೇ ಆ ಮನೆಗೆ ಒಂದು ಕಳೆ. ಯಾಕಂದರೆ ಹೆಣ್ಮಕ್ಳು ಬಂದಾಗ ಖುಷಿಯಾಗಿ ಅವ್ರ ಮನೇಲಿ ಅಮ್ಮನ ಮನೇಲಿ ಇದ್ದು ಹೋಗೋಕ್ಕೆ ಸಾಧ್ಯ. ಯಾಕಂದರೆ ನಾನು 10 ವರ್ಷದ ಹಿಂದೆ ಅಮ್ಮನ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಅದು ಬಿಟ್ಟರೆ ಇವಾಗ ತಮ್ಮನ ಹೆಂಡ್ತಿ ಜೊತೇಲಿ ಅದೇ ಒಂದಷ್ಟು ಖುಷಿನ ಇವಾಗ ಸಿಗ್ತಿದೆ. ಅಮ್ಮ ಮಾಡಿಕೊಟ್ಟಾಗೆ ಇವಾಗ ತಮ್ಮನ ಹೆಂಡ್ತಿ ಮಾಡಿಕೊಡ್ತಾಳೆ. ಹೆಣ್ಮಕ್ಳಿಗೆ ತವ್ರ ಮನೇಲಿ ಒಂದು ಖುಷಿ ನೆಮ್ಮದಿನೇ ಫಸ್ಟು ಕೇಳೋದು. ಅದನ್ನು ಆ ಮನೆಯಲ್ಲಿ ಸಿಕ್ತರೆ ನಿಜವಾಗ್ಲೂ ಅದಕ್ಕಿಂತ ಇನ್ಯಾವುದಕ್ಕೂ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ನಮಗೆ 10 ವರ್ಷದ ನಂತರ ಸಿಕ್ಕಿದೆ ನನ್ನ ತಮ್ಮನ ಹೆಂಡ್ತಿಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ತಿಂಡಿ ಎಲ್ಲ ಮುಗಿಸಿ ನಾನು ನಮ್ಮ ಅಣ್ಣನ ಹೆಂಡ್ತಿ ಬುಟ್ಟಿ ಹಾಕೋಣ ಅಂತ ಮಾತಾಡ್ತಾ, ಅವಳು ಕೆಲಸದಲ್ಲಿ ಬ್ಯುಸಿ ಇದ್ಲು ಅಣ್ಣನ ಹೆಂಡ್ತಿ. ಯಾಕಂದರೆ ಅವಳು ಸುಮ್ಮನೆ ಕೂರಲ್ಲ, ನಾನು ಅಷ್ಟೇ. ಆದಷ್ಟು ಯಾವಾಗಲೂ ನಾನು ಬ್ಯುಸಿಯಾಗಿರೋದಕ್ಕೇ ನೋಡ್ತೀನಿ. ಸುಮಾರು ಒಂದು 17 ವರ್ಷದಿಂದನೂ ಏನಾದ್ರು ಮಾಡ್ತಾನೇ ಇರಬೇಕು. ಯಾಕಂದರೆ ನನಗೆ ಏನಾದ್ರು ಮಾಡ್ತಾ ಇದ್ದರೆ ನಾವು ಒಂದಷ್ಟು ಯೋಚನೆಗಳನ್ನು ಮಾಡೋದನ್ನು ಅದರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ಇಟ್ಕೊಂಡು ನಾನು ಮಾಡ್ಕೊಂಡು ಬಂದಿರೋದು 17 ವರ್ಷದಿಂದನೂ. ಯಾಕಂದರೆ ಮಕ್ಕಳಿಲ್ಲ ಅನ್ನೋದನ್ನು ತುಂಬ ನೋವು ಪಟ್ಟಿರೋದು ನಿಮಗೆ ಗೊತ್ತಿರ್ಬೋದು ಹಿಂದಿನ ವಿಡಿಯೋ ನೋಡಿದರೆ. ಯಾಕಂದರೆ ಆ ನೋವಿಂದ ಒಂದು ಸ್ವಲ್ಪ ಹೊರಗೆ ಬರಬೇಕಂದ್ರೆ ನಾನು ಇನ್ಯಾವುದಾದ್ರು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತ ನಾನು ಒಂದಷ್ಟು ಈ ಥರ ಹವ್ಯಾಸಗಳನ್ನು ಕಲ್ತಿರ್ಬೋದು. ಬುಟ್ಟಿ ಆಗಿರ್ಬೋದು, ಮತ್ತು ಸೀರೆ ಕುಚ್ಚು, ಬ್ಲೌಸ್ ಡಿಸೈನ್ಗಳು ಏನೇ ಆಗಿದ್ರೂ ನಾನು ಅದಕ್ಕೆ ಕಲಿತೆ. ಇವಾಗ ಮತ್ತೆ 10 ವರ್ಷದ ನಂತರ ನಾನು ಬುಟ್ಟಿ ಹಾಕ್ತಾಯಿದ್ದೀನಿ ಅಂತಂದರೆ ಅದೇ ನಾನು ಬ್ಯುಸಿಯಾಗಿರಬೇಕು. ಒಂದಷ್ಟು ನನ್ನ ನೋವುಗಳಿಗೆ ಅದನ್ನು ಸಮಯ ಕೊಡಬಾರ್ದು, ಅದಕ್ಕೆ ಬ್ಯುಸಿಯಾಗಿದ್ದರೆ ಅಂತ ನಾನು ಮತ್ತೆ ಈ ಬುಟ್ಟಿನ ತೊಗೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಕಣ್ಣಿಗೆ ಸ್ಟ್ರೈನ್ ಆಗೋವಂಥ ಕೆಲಸಗಳನ್ನು ಇವಾಗ ನಾನು ಮಾಡೋಕ್ಕಾಗಲ್ಲ. ಈ ಬುಟ್ಟಿ ಆದರೆ ನನಗೆ ಕಣ್ಣುಗಳಿಗೆ ಸ್ಟ್ರೈನ್ ಆಗಲ್ಲ, ಆರಾಮಾಗಿ ಮಾಡ್ಬೋದು. ನನಗೂ ಬ್ಯುಸಿಯಾಗಿರೋದಕ್ಕೆ ಇದೊಂದು ಉಪಯೋಗವಾಗಿದೆ ಬುಟ್ಟಿ ಹಾಕೋದು ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. 2 ಬಂಡ್ಲಿಗೆ ನಾನು ಇಲ್ಲಿ ಹಾಕಿದ್ದೀನಿ ಪುಟಾಣಿ ಬುಟ್ಟಿನ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೂ ಒಂದು ಹೊಸ ಡಿಸೈನ್ ಬುಟ್ಟಿನೂ ಸಹ ಕಲಿತಾ ಇದ್ದೀನಿ. ಇವಾಗ ಇದು ಫಿನಿಶಿಂಗ್ ಆಯಿತು. ನಿಮಗೇನಾದರೂ ಇಷ್ಟ ಆದರೆ ಮುಂದಿನ ವಿಡಿಯೋಲಿ ನಾನು ಹೊಸ ಬುಟ್ಟಿ ಡಿಸೈನು ಸಹ ತೋರಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಹಂಗೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನು ಹೇಳೋ ಒಂದಷ್ಟು ಕಿವಿ ಮಾತು ಮತ್ತು ಅನುಭವದ ಮಾತು ನಿಮ್ಗೆ ಇಷ್ಟ ಆದರೆ. ಈ ಬುಟ್ಟಿ 2 ಬಂಡದು ರೆಡಿ ಆಯಿತು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.